ಅಂತವರು ನೀವು ಕೂಡ ಬೆಂಗಳೂರು ಒಂದೇ ರೂಮ್ನಲ್ಲಿ ಇದ್ದಂಥವ್ರು. ನಿಮ್ಮ ಒಡನಾಟ ಅವರ ಜೊತೆ ಸ್ನೇಹ ಏನು ಹೇಳ್ತೀರಾ ಸ್ನೇಹದ ಬಗ್ಗೆ? ನಾವು ಇಲ್ಲಿ ಜೊತೆಲೆ ಒಂದರಿಂದನೂ SSLC ಗಂಟನೂ ಜೊತೆಲೆ ಓದಿದ್ದು. ಪುನಃ ITI ಕಾಲೇಜು ದೊಡ್ಡಿಲ್ಲ ಅವನು ITIಗೆ ಸೇರ್ಕೊಂಡು ನಾನು ಕಾಮರ್ಸ್ ತಗೊಂಡೆ. ಅಲ್ಲೇ ನಾವು ದೊಡ್ಡಿಲ್ಲ ಜೊತೆಲೆ ಹೋಯ್ತಿದ್ದೋ. ಪುನಃ ಇಲ್ಲಿ ಕುರುಬ್ರ ಹಾಸ್ಟ್ಲಲ್ಲಿ ಅಲ್ಲಿ ಸೇರ್ಕೊಂಡು ಕುರುಬ್ರ ಹಾಸ್ಟ್ಲಿಂದ ಊರು ಬರ್ತಿರಲಿಲ್ಲ ನಾವು. ಹಾಸ್ಟ್ಲಿಂದ ಹೋಗುವ ಕಾಲೇಜ್ಗೆ ಹೋಗೋದು. ಹಿಂಗೆ ಇದ್ಕೊಂಡು ಒಂದು ವರ್ಷ ಅವನು ಓದ್ದ, ನಾನು ಒಂದು ವರ್ಷ ಓದಿದೆ. ಪುನಃ ಬೆಂಗಳೂರು ನಾನು ಅವನು ಜೊತೆಲೆ ಓದಿದ್ದು. ಬೆಂಗಳೂರು ಹೋಗಿದ್ದು ಜೊತೆಲೆ ಹೋಗಿ ಅವನಿಗೆ ಇಲ್ಲೇ ಚಿಕ್ಕದ್ರಿಂದನೂ ಇಲ್ಲೇ ಸಿನಿಮಾ ಹುಚ್ಚು ಅವನಿಗೆ. ಇಲ್ಲೇ ಫಿಲಮ್ ಯಾವ ಫಿಲಮ್ ಬಂದ್ರೂ ಬಿಡ್ತಿರಲಿಲ್ಲ, ಹೋಗಿ ನೋಡೋದು ಹಿಂಗೆಲ್ಲ ಮಾಡ್ತಿದ್ದ. ಪುನಃ ಸ್ವಲ್ಪ ಬೆಂಗಳೂರಿಗೆ ಹೋದೋ ಜೊತೆಲೆ ರೂಮಲ್ಲೆಲ್ಲ ಜೊತೆಲೆ ಇಬ್ಬರು, ನಾನು ಅವನು ಇಬ್ಬರೇ ಇದ್ದದ್ದು. ಪುನಃ ಯಾವ್ದಾರು ಸೆಟ್ ಕೆಲಸ ಇವೆಲ್ಲ ಅವ್ನು ಫಿಲಮ್ ಕಂಡ್ರೆ ಇಲ್ಲಿಂದ ಹುಚ್ಚಲ್ವಾ, ಏನಾರು ಅಲ್ಲಿ ಶೂಟಿಂಗ್ ನಡೀತಿದ್ರೆ ಅಲ್ಲಿ ಓಡೋಂಟೋಗೋದು ಹಿಂಗೆ ಮಾಡ್ತಿದ್ದ. ಅಲ್ಲೂ ಬೆಂಗಳೂರಲ್ಲೂ ಕೆಲ್ಸಕ್ಕೇನು ಹೋಯ್ತಿರಲಿಲ್ಲ. ಹಿಂಗೆ ಎಲ್ಲಿ ಶೂಟಿಂಗ್ ನಡೀತೆ ಅಲ್ಲಿ ಇದಾಯ್ತದೆ ಅಂದ್ಬಿಟ್ಟು ಹುಡುಕಿ ಹೊಂಟೋಗೋನು. ಹಂಗೆ ನೀವು ಬೆಂಗಳೂರಿಗೆ ಕೆಲ್ಸಕ್ಕಾಗಿ ಹೋದ್ರಿ. ಏನು ಕೆಲಸ ಮಾಡ್ತೀರಿ ಸರ್? ನೀವೇನು ಕೆಲಸ ಮಾಡ್ತೀರಿ? ಅವ್ರೇನು ಕೆಲಸ ಹೋಯ್ತಿದೆ. ಅವನು ಕೆಲಸ ಅಂದರೆ ಶೂಟಿಂಗ್ ಹಿಂಗೆ ಹುಡುಕಂದು ಅವನು ಪಾಡಿಗೆ ಅವನು ಇದು ಮಾಡ್ತಿದ್ದ. ಪುನಃ ಸಂದನಾಗ ರೂಮಿಗೆ ಬರೋದು, ಪುನಃ ಫಿಲಮ್ ಬಂದರೆ ಫಿಲಮ್ ನೋಡೋದು. ಹಿಂಗೆ ಸೆಟ್ ಕೆಲಸ ಸುಮಾರು ಕಷ್ಟ ಬಿದ್ದಾನ ಮಾತ್ರ. ಸೆಟ್ ಕೆಲಸಕ್ಕೆ ಹೋಗಿ ಸೇರ್ಕೊಂಡು ಪುನಃ ಅದೆಲ್ಲ ಮಾಡಿ ಪುನಃ ಯೂಟ್ಯೂಬ್ ಇವೆಲ್ಲ ಮಾಡ್ದೆ. ಒಂದು 2-3 ಯೂಟ್ಯೂಬ್ ಎಲ್ಲ ಮಾಡಿ